ವಿಷಯ ಅವರು ಮತ್ತು ಅವರು ಶಬರಿಮಲೆಗೆ ಹೋಗಿದ್ದಾರೆ ಅಂತ ಕೂಡ ಸುದ್ದಿ ಬರ್ತಾರೆ ಅಂತ ಏನು ಇದು ಡೀಟೇಲ್ ಆಗಿ ಒಂದು ಹೇಳಿ. ಅಂದರೆ ಈಗ ನನಗೆ ಗೊತ್ತಾಗಿದ್ದು 4:15 ಅವರು ಒಳ್ಳೆ ರೀತಿ ಎಲ್ಲರ ಹತ್ರ ಒಳ್ಳೆ ಫ್ರೆಂಡ್ಲಿ ಆಗಿದ್ದರು. ಮತ್ತು ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಇತ್ತು, ಮತ್ತು ಯಾರು ಸುದ್ದಿಗೆ ಹೋಗೋದಲ್ಲ. ಒಳ್ಳೆ ರೀತಿಯಲ್ಲಿ ಎಲ್ಲರ ಹತ್ರ ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಅವರಾಯಿತು, ಅವ್ರ ಕೆಲಸ ಆಯಿತು, ಅದೇ ಥರ ಇದ್ದವರು. ಯಾವ ಇದಕ್ಕಿಲ್ಲ. ಇದು ಯಾವುದಕ್ಕೆ ಗಲಾಟೆ ಆಗಿದೆ ಅಂತ ಮಾತ್ರ ವಿಷಯ ಗೊತ್ತಿಲ್ಲ. ಎಲ್ಲರೂ ಒಂದೇ ಟೀಮಲ್ಲಿ ಗಲಾಟೆ ಆಗಿರುವಂಥದ್ದು. ಇದೀಗ ಬೇರೆಯವರು ಬಂದು ಹೊಡೆದಿದ್ದು ಆಗಲ್ಲ. ಇವರು ಒಂದೇ ಟೀಮ್ ಅವ್ರದ್ದು ಗಲಾಟೆ ಆಗಿ ಅವರವ್ರ ಒಳಗೆ ಇದಾಗಿ ಈ ಥರ ಆಗಿದೆ. ಮತ್ತು ಅದೇ ನಿನ್ನೆ ಅವರು ಬೆಳಗ್ಗೆ ಬಂದು ಮಾಲೆ ಎಲ್ಲ ತೆಗೆದು ಮನೇಲಿದ್ದು ಮತ್ತು ಸಂಜೆ ಇವರು ಒಂದು ಪಾರ್ಟಿ ಮಾಡಲಿಕ್ಕೆ ಹೋಗಿದ್ದು. ಅದೇ ಮತ್ತೆ ಅವರವ್ರ ಒಳಗೆ ಗಲಾಟೆ ಆಗಿದೆ. ಅವರವರೊಳಗೆ ಗಲಾಟೆ ಆಗಿ ಮತ್ತು ಇವರು ಬೇರೆ ಕಡೆ ಹೋಗಿದ್ದಾರೆ, ಗಾಡಿ ಇಲ್ಲುಂಟು. ಇವರು ಫಸ್ಟು ಕಾರಲ್ಲಿ ಹೋಗಿ ಕುಡ್ಕೊಂಡು ಮತ್ತು ವಾಪಸ್ ಇಲ್ಲಿ ಬಂದು ಇಲ್ಲಿ ಮತ್ತು ಪುನಃ ಕುಡಿಯುವಾಗ ಇವ್ರ ಮಧ್ಯೆ ಏನಕ್ಕೆ ವಿಷಯ ಏನಂತ ನಮಗೂ ಇದುವರೆಗೆ ಗೊತ್ತಾಗಲಿಲ್ಲ. ಗಲಾಟೆ ಆಗಿದೆ. ಗಲಾಟೆ ಆದಮೇಲೆ ಇವರು ಇಬ್ಬರು ಹುಡುಗರನ್ನ ಬೇರೆ ಕಡೆಯಿಂದ ಕರೆದು ಅದರಲ್ಲಿ ಇವ್ರಿಗೆ ಹೊಡೆಸಿದ್ದಾರೆ. ಅವ್ರ ತಮ್ಮನೂ ಇದ್ದ ಅದರಲ್ಲಿ, ಯಾರೀಗ ಡೆತ್ ಆದವ್ರ ತಮ್ಮನೂ ಇದ್ದ. ಅವನು ಆಚೆ ಹೋಗಿ ಮತ್ತೆ ಅವರು ಅಣ್ಣ ಇವರು ಚೇತ ಮತ್ತು ಅವ್ರನ್ನೆಲ್ಲ ಕರ್ಕೊಂಡು ಬರುವಾಗ ಇವನು ಒಬ್ಬನೇ ಇಲ್ಲಿ ಬಿದ್ದುಕೊಂಡಿದ್ದಂತೆ. ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಏನು ಇದಾಗಲಿಲ್ಲ. ಅಂದರೆ ಅವರಿಗೆ ಹುಷಾರಿರಲಿಲ್ಲ. ಅದು ತುಂಬ ಟೈಮ್ ಹಿಂದೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಸ್ಟಂಟ್ ಹಾಕಿದ್ರು ಅವರಿಗೆ. ಅದು ವಿಷಯ ಏನಂತ ಈಗ ಇದರಲ್ಲಿ ಗೊತ್ತಾಗಬೇಕಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇನ್ನು ಗೊತ್ತಾಗಬೇಕಷ್ಟೇ. ಆದರೆ ಇವರ ನಡುವೆ ಗಲಾಟೆ ಆಗಿದ್ದಂತೂ 100% ಹೌದು. ಇಲ್ಲ, ಇದು ಏನು ಗಲಾಟೆ ವಿಷಯನೇ ಇಲ್ಲ. ಯಾಕಂದ್ರೆ ಅವ ನಮ್ಮ ಜೊತೆಲೇ ಇರೋದಲ್ಲ. ಈ ಥರ ಗಲಾಟೆ ಅಥವಾ ಅದರಲ್ಲೆಲ್ಲ ಯಾವುದೂ ಇಲ್ಲ. ಅವನು ಯಾವಾಗಲೂ ನಮ್ಮ ಜೊತೆನೇ ಇರ್ತಿದ್ದ. ಆ ಥರ ಹುಡುಗನೇ ಅಲ್ಲ ಅವನು. ಇದು ಯಾವ ಕಾರಣಕ್ಕೆ ಗಲಾಟೆ ಆಗಿದೆ ಈಗ ನಾವು ಅಥವಾ ಎದುರು ಟೀಮಿನವರು ನಮ್ಮದು ಗಲಾಟೆ ಆದರೆ ಅಥವಾ ಎದುರು ಟೀಮಿನವ್ರು ಬೇರೆಯವ್ರು ಬಂದು ಹೊಡೆದು ಹೋದ್ರೆ ಬೇರೆ. ಇದೀಗ ನಾವೆಲ್ಲ ಫ್ರೆಂಡ್ ಸರ್ಕಲ್ ಒಂದೇ ಇದು ಇರುವಾಗ ಏನಕ್ಕೆ ಗಲಾಟೆ ಆಗಿದೆ ಅಂತಲೇ ಗೊತ್ತಿಲ್ಲ ವಿಷಯ. ಅವರೆಲ್ಲ ಶಬರಿಮಲೆಗೆ ಒಟ್ಟಿಗೆ ಹೋಗಿ ಎಲ್ಲ ಒಟ್ಟಿಗೆ ಒಂದೇ ಟೀಮು, ಎಲ್ಲ ಒಟ್ಟಿಗೆ ಇದ್ದವರು, ಒಟ್ಟಿಗೆ ಜೊತೆಗೆ ಕುಡ್ದವ್ರು ಎಲ್ಲ. ಅದು ಯಾವುದಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ ಏನು ವಿಷಯನೇ ಅಂತ ಗೊತ್ತಿಲ್ಲ ಈಗ. ಒಟ್ಟಿಗೆ ಮಾಲೆ ತೆಗೆದು ಒಟ್ಟಿಗೆ ಮಾಲೆ ತೆಗೆದವರು. ನನ್ನ ಹೆಸರು ಮಣಿಕಂಠ ಅಂತ.